ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆದರದ ಸ್ವಾಗತ. ಇಂದು ತಾರೀಖು 26 ಜುಲೈ 2026 ಭಾನುವಾರ. ಇಂದಿನ ಪಂಚಾಂಗವನ್ನು ನೋಡುವ ಸಮಯ. ಇಂದು ಪಂಚಾಂಗದ ರೀತಿಯ ಶ್ರೀ ಶಕ 1948 ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಆಷಾಢ ಶುಕ್ಲ ದ್ವಾದಶಿ ಭಾನುವಾರ. ಮೂಲ ನಕ್ಷತ್ರ ನಿವೃತ್ತಿ ದೇವತೆಯ ಅಧಿಪತ್ಯದ ನಕ್ಷತ್ರವಾಗಿದೆ. ಮೂಲ ತತ್ವಗಳ ಅರಿವು, ಆತ್ಮಪರಿಶೀಲನೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಇದು ಅನುಕೂಲಕರವಾದ ಒಂದು ನಕ್ಷತ್ರ. ಇನ್ನು ಐಂದ್ರ ಯೋಗ ಗೌರವ, ಯಶಸ್ಸು, ನಾಯಕತ್ವ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲಕರವಾದ ಯೋಗ. ಬಾಲವಕರ್ಣ ಮತ್ತು ನಂತರ ಕೌಲವಕರ್ಣವೂ ಬರುತ್ತೆ. ಬಾಲವಕರ್ಣ ಆದರೆ ವಿದ್ಯಾಭ್ಯಾಸ ಮತ್ತು ಹೊಸ ಯೋಜನೆಗಳಿಗೆ ಶುಭಕರ. ಕೌಲವಕರ್ಣ ಸಾಮಾಜಿಕ, ಧಾರ್ಮಿಕ ಹಾಗೂ ಮಿತ್ರ ಸಂಬಂಧಿತ ಕಾರ್ಯಗಳಿಗೆ ಪ್ರಶಸ್ತವಾಗಿದೆ. ಸೌರಮಾನದ ರೀತಿಯ ಕಟಕ ಮಾಸ 10ನೇ ದಿನ. ಈ ಕಟಕ ಮಾಸ ಭಕ್ತಿ, ಕುಟುಂಬ ಸೌಹಾರ್ದತೆ ಮತ್ತು ದೇವತಾ ಆರಾಧನೆಗೆ ಮಹತ್ವದ ಕಾಲ. ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ, ಸೂರ್ಯಾಸ್ತ ಸಂಜೆ 7 ಗಂಟೆ 5 ನಿಮಿಷಕ್ಕಾಗತ್ತೆ. ರಾಹುಕಾಲ ಸಂಜೆ 5 ಗಂಟೆ 26 ನಿಮಿಷದಿಂದ 7 ಗಂಟೆ 5 ನಿಮಿಷದವರೆಗಿರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು. ಇಲ್ಲಿ ವಿಶೇಷ ಏನಂದರೆ ಪ್ರದೋಷ ವ್ರತ ವಿಶೇಷ. ಇಂದು ಪ್ರದೋಷ ಕಾಲದಲ್ಲಿ ಪರಮಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಪ್ರದೋಷ ಸಮಯದಲ್ಲಿ ಶಿವಪೂಜೆ, ರುದ್ರಪಾರಾಯಣ ಮತ್ತು ಓಂ ನಮಃ ಶಿವಾಯ ಅನ್ನುವ ಮಂತ್ರದ ಒಂದು ಜಪ ಮಾಡುವುದರಿಂದ ಪಾಪಕ್ಷಯ ಮತ್ತು ಮನಃಶಾಂತಿ ಲಭಿಸುತ್ತದೆ. ಇದನ್ನು ಶಿವಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ನಂತರ ಶಯನ ದ್ವಾದಶಿ ಅಂತಕ್ಕಂಥದ್ದು, ಇಂದಿನದ್ದು ದಿನ ಶಯನ ದ್ವಾದಶಿ ಅಂತಾರೆ. ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿಯನ್ನು ಶಯನ ದ್ವಾದಶಿ. ಏಕಾದಶಿಯಿಂದ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಪ್ರವೇಶಿಸ್ತಾನೆ. ಈ ಯೋಗ ನಿದ್ರೆಗೆ ಪ್ರವೇಶಿಸಿದ ಶ್ರೀ ಮಹಾವಿಷ್ಣುವಿನ ಆರಾಧನೆ ಈ ದಿನ ವಿಶೇಷವಾಗಿ ನಡೆಯುತ್ತದೆ. ಇದನ್ನು ಶಯನ ದ್ವಾದಶಿ ಅಂತಾರೆ. ಯೋಗ ನಿದ್ರೆಗೆ ಜಾರಿದಂಥ ಈ ಸಮಯ ಇದು. ವಿಷ್ಣು ಪೂಜೆ, ತುಳಸಿ ಸೇವೆಯಿಂದ ಶ್ರೀಹರಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅಂತಕ್ಕಂಥದ್ದು. ಇನ್ನೊಂದು ಇಂದಿನಿಂದ ಶಾಖವ್ರತಾರಂಭ ಅಂತಕ್ಕಂಥದ್ದು. ಶಾಖವ್ರತ ಅಂತಕ್ಕಂಥದ್ದು ಒಂದು ಆಚರಣೆ. ಚಾತುರ್ಮಾಸ್ಯದಲ್ಲಿ ಕೆಲವು ನಿಯಮಗಳ ಅಂಗವಾಗಿ ಕೆಲವರು ಈ ದಿನದಿಂದ ಕೆಲವು ವಿಧದ ಸೊಪ್ಪು, ತರಕಾರಿ ತ್ಯಜಿಸಿ ಒಂದು ನಿಯಮಬದ್ಧವಾದ ಜೀವನವನ್ನು ಆರಂಭಿಸ್ತಾರೆ. ಇದನ್ನು ಶಾಖವ್ರತಾರಂಭ ಅಂತ ಕರೀತಾರೆ. ಇದು ಇಂದ್ರಿಯ ನಿಗ್ರಹ ಮತ್ತು ಸಂಯಮದ ಸಂಕೇತ ಅಂತ ಹೇಳ್ಬೋದು. ಇನ್ನೂ ಒಂದು ವಿಶೇಷ ಇಂದಿನ ದಿವಸ ಅಂದರೆ ವಾಮನ ಪೂಜೆ ವಿಶೇಷ. ಈ ದಿನ ಶ್ರೀ ಮಹಾವಿಷ್ಣುವಿನ ವಾಮನ ಅವತಾರವನ್ನು ಸ್ಮರಿಸಿ ಪೂಜೆ ಮಾಡುವ ಸಂಪ್ರದಾಯವೂ ಇದೆ. ಶ್ರೀ ಮಹಾವಿಷ್ಣುವ ವಾಮನ ಮೂರ್ತಿಯಾಗಿ ಬಲಿ ಚಕ್ರವರ್ತಿಗೆ ಧರ್ಮ, ವಿನಯ ಮತ್ತು ಭಗವದ್ಭಕ್ತಿಯ ಮಹತ್ವವನ್ನು ಬೋಧಿಸಿದ ಅವತಾರವೆಂದು ಪುರಾಣಗಳು ವಿವರಿಸುತ್ತವೆ. ಇಂದಿನ ಸುಭಾಷಿತ ವಿನಯೇನ ಹಿ ಶೋಭತೆ ವಿದ್ಯಾ, ವಿನಯೇನ ಕುಲಂ ಮಹತ್, ವಿನಯೇನ ಗುಣಾಃ ಸರ್ವೇ, ವಿನಯ ಸರ್ವಭೂಷಣಂ ಅಂತಕ್ಕಂಥದ್ದು ಇಂದಿನ ಸುಭಾಷಿತ. ಅರ್ಥ: ವಿದ್ಯೆಗೆ ವಿನಯವು ಶೋಭೆ. ವಿನಯೇನ ಕುಲಂ ಮಹತ್, ವಿನಯವೇ ಕುಲಕ್ಕೆ ಗೌರವ. ಎಲ್ಲ ಗುಣಗಳಿಗೂ ವಿನಯವೇ ಅಲಂಕಾರ. ವಿನಯೇನ ಗುಣಾಃ ಸರ್ವೇ, ಎಲ್ಲ ಗುಣಗಳು, ವಿನಯ ಸರ್ವಭೂಷಣಂ, ಅದೇ ದೊಡ್ಡ ಅಲಂಕಾರ ಅಂತಕ್ಕಂಥದ್ದು. ಇಂದಿನ ಸಂದೇಶ: ಚಾತುರ್ಮಾಸ್ಯದ ನಿಯಮಗಳು ನಮಗೆ ಸಂಯಮ ಮತ್ತು ಆತ್ಮಶುದ್ಧಿಯ ಪಾಠವನ್ನು ಕಲಿಸುತ್ತವೆ. ಶಿವಭಕ್ತಿ, ವಿಷ್ಣುಭಕ್ತಿ ಮತ್ತು ವಿನಯಯುತ ಜೀವನವು ಆಧ್ಯಾತ್ಮಿಕ ಪ್ರಗತಿಗೆ
ದಾರಿಯಾಗಲಿದೆ ಅಂತ ಹೇಳ್ತಾ ಇಂದಿನ ವಿಶೇಷವಾದ ದಿನನಿತ್ಯದ ಒಂದು ಪಂಚಾಂಗವನ್ನು ಇಲ್ಲಿ ಮತ್ತು ಅದರೊಂದಿಗೆ ಕೆಲವು ಸಂದೇಶಗಳನ್ನು ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.